ಪ್ರಾಣಾಯಾಮ ಫೌಂಡೇಶನ್ ಟ್ರಸ್ಟ್ ಹಾಗೂ ಇಂಡಿಯನ್ ಯೋಗ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮೈಸೂರಿನಲ್ಲಿ 2 ದಿನಗಳ ರಾಷ್ಟ್ರೀಯ ಪ್ರಾಣಾಯಾಮ ಸಮ್ಮೇಳನಕ್ಕೆ ನಿನ್ನೆ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಚಾಲನೆ ನೀಡಿದರು. ಈ ವೇಳೆ ಪದ್ಮಶ್ರೀ ಪುರಸ್ಕೃತ ಡಾ ಎಚ್ಆರ್ ನಾಗೇಂದ್ರ, ಆಯುಷ್ ಇಲಾಖೆ ನಿರ್ದೇಶಕಿ ಡಾ ಸಿ ರೇಣುಕಾದೇವಿ, ಡಾ ಸದಾಶಿವಗೌಡ, ಡಾ ಐಶ್ವರ್ಯ ವಿ ಬಸವರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Come out with the publication Prana Voice of ಬಳಿಕ ಡಾ ಎಚ್ಆರ್ ನಾಗೇಂದ್ರ, ಜಗತ್ತು ಒತ್ತಡದಲ್ಲಿ ಮುಳುಗಿದೆ, ವಿಜ್ಞಾನ ತಂತ್ರಜ್ಞಾನದಿಂದ ಜೀವನ ಶೈಲಿ ಬದಲಾಗಿದೆ, ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕಾದರೆ ಯೋಗ, ಧ್ಯಾನ ಮತ್ತು ಉತ್ತಮವಾದ ಪುಸ್ತಕಗಳು ಓದುವುದರ ಮೂಲಕ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಸಾಧ್ಯ ಎಂದರು. Challenges that we are facing are multi-dimensional, physical, mental, emotional, intellectual with a spiritual basis. And the solution, one-dimensional physics, modern science, how can you solve? That's why we have a failure to deal all these challenges. ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ, ಋಷಿಮುನಿಗಳು ಶತಮಾನಗಳಿಂದಲೂ ಯೋಗ ಹಾಗೂ ಪ್ರಾಣಾಯಾಮದ ಮುಖಾಂತರ ಆರೋಗ್ಯ ಕಾಪಾಡಿಕೊಂಡಿದ್ದರು. ನಮ್ಮ ಪ್ರತಿಯೊಂದು ಅಂಗಾಂಗಕ್ಕೂ ಒಂದೊಂದು ಆಸನಗಳಿವೆ. ಪ್ರತಿಯೊಬ್ಬರೂ ಪ್ರಾಣಾಯಾಮ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕಿದೆ. ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಇದೊಂದು ಸುಲಭ ಸಾಧನ ಎಂದು ತಿಳಿಸಿದರು. ಅದಕ್ಕೋಸ್ಕರ ಕಂಠ ಶುದ್ಧ ಆಗಬೇಕು, ಜಲಪ್ರಾಶನ 3 ಬಾರಿ, ಆಮೇಲೆ ನಾಡಿ ಶೋಧನ. ಅಷ್ಟು ಮಾಡಿ ನಾವು ಕೂತೇವು ಅಂತಂದರೆ ಅಷ್ಟು ಹೊತ್ತು ನಮ್ಮ ಮನಸ್ಸು ಏಕಾಗ್ರವಾಗಿದೆ.